ಮಾನವನ ಜೀವನದಲ್ಲಿ ಜನನದಿಂದಲೇ ಶುಭ ಕಾರ್ಯಗಳ ಸರಮಾಲೆ ಪ್ರಾರಂಭವಾಗುತ್ತದೆ. ಅದರಲ್ಲಿಯೂ ಶಿಶುವಿನ ಕಿವಿಚುಚ್ಚುವ ಕಾರ್ಯಕ್ರಮವು ಸಂಪ್ರದಾಯ, ಶೌಚ ಮತ್ತು ಆರೋಗ್ಯದ ದೃಷ್ಟಿಯಿಂದ ಮಹತ್ವಪೂರ್ಣವಾಗಿದೆ. ಕಿವಿಚುಚ್ಚುವುದು ಕೇವಲ ಅಲಂಕಾರವಲ್ಲ, ಅದು ಶಿಶುವಿನ ದೇಹದಲ್ಲಿನ ನರಮಂಡಲದ ಚುರುಕಿನ ಪ್ರತೀಕವೂ ಆಗಿದೆ. ಈ ಕಾರ್ಯವನ್ನು ಶಾಸ್ತ್ರೋಕ್ತ ಮುಹೂರ್ತದಲ್ಲಿ ನಡೆಸುವುದರಿಂದ ಶಿಶುವಿಗೆ ಶಾರೀರಿಕ ಮತ್ತು ಮಾನಸಿಕ ದೃಢತೆ ಲಭಿಸುತ್ತದೆ ಎಂದು ಪುರಾತನ ಗ್ರಂಥಗಳು ಹೇಳುತ್ತವೆ. ಹೀಗಾಗಿ ಕಿವಿಚುಚ್ಚುವ ಮುಹೂರ್ತವನ್ನು ಆಯ್ಕೆ ಮಾಡುವಾಗ ತಿಥಿ, ವಾರ, ನಕ್ಷತ್ರ ಮತ್ತು ಚಂದ್ರಬಲಗಳನ್ನು ಪರಿಗಣಿಸುವುದು ಶ್ರೇಯಸ್ಕರ. ಇದರ ಆಧಾರದ ಮೇಲೆ ಶಾಸ್ತ್ರಗಳು ನಿರ್ದಿಷ್ಟ ದಿನಗಳು ಹಾಗೂ ನಕ್ಷತ್ರಗಳನ್ನು ಶ್ರೇಷ್ಠವೆಂದು ಸೂಚಿಸಿವೆ. ಗಂಡು ಮಕ್ಕಳಿಗೆ 12ನೇ ದಿನದಲ್ಲಿ ಹಾಗೂ ಹೆಣ್ಣು ಮಕ್ಕಳಿಗೆ 13ನೇ ದಿನದಲ್ಲಿ ನಕ್ಷತ್ರಾದಿಗಳನ್ನು ಕೂಡ ನೋಡದೆ ಹಾಕಬಹುದು ಎಂದಿದ್ದಾರೆ. ಆದರೆ ಈ ದಿನಗಳಲ್ಲಿ ಯಾದಾದರೂ ಅಡಚಣೆ ಇದ್ದಲ್ಲಿ ಅಥವಾ ಅಮಾವಾಸ್ಯಾದಿ ದೋಷಗಳಿದ್ದ ಕಾರಣಾಂತರಗಳಿಂದ ಅನುಕೂಲವಾಗದಿದ್ದಾಗ 16, 18, 20, 22ನೇ ದಿನಗಳಲ್ಲಿ ಮೃಗಶಿರ, ಚಿತ್ರ, ಅನುರಾಧ, ರೇವತಿ, ಪುನರ್ವಸು, ಪುಷ್ಯ, ಅಶ್ವಿನಿ, ಹಸ್ತ, ರೋಹಿಣಿ, ಉತ್ತರಾಷಾಢ, ಉತ್ತರಾಭಾದ್ರ ಈ 12 ನಕ್ಷತ್ರಗಳಲ್ಲಿಯೂ, ಕೆಲವು ಗ್ರಂಥಗಳಲ್ಲಿ ಶ್ರವಣ, ಧನಿಷ್ಠ, ಶತಭಿಷ ನಕ್ಷತ್ರಗಳಲ್ಲಿಯೂ ಚಂದ್ರ ತಾರಾ ಬಲವುಳ್ಳ ಸಮಯದಲ್ಲೂ ಕೂಡ ಶುದ್ಧಿ ಎಂದು ಹೇಳಿದ್ದಾರೆ. ರವಿ, ಬುಧ, ಗುರು, ಶುಕ್ರವಾರಗಳಲ್ಲಿಯೂ ಹಾಗೂ ಮುತ್ತೈದೆಯರೊಂದಿಗೆ ಕೂಸಿನ ತಲೆಯನ್ನು ಮೊದಲು ಪೂರ್ವಕ್ಕೆ ಮಾಡಿ ತೊಟ್ಟಿಲಿನಲ್ಲಿ ಹಾಕಿ ಹೆಸರಿಡುವುದು ಉತ್ತಮ.